ದಿಸ್ ಟೈಮ್ ಮಾಡಿದ್ದಾರೆ. ಹೌದು, ಈ ವರ್ಷ ಅದ್ರಾಗ ಮತ್ತೆ 30% ಸಿಲೆಬಸ್ ರೆಡ್ಯೂಸ್ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಯಾವ್ಯಾವ ತೆಗ್ದಾನೋ ಗೊತ್ತಿಲ್ಲ, ಮತ್ತೆ ಯಾವ್ಯಾವ ಕಾನ್ಸೆಪ್ಟ್ಗಳನ್ನ ಏನ್ ಹಾಕಿದಾನೋ ಇನ್ನು ತಗ ಗೊತ್ತಿಲ್ಲ. ಓಕೆ, ಸೊ ಅದ್ರ ಸಲುವಾಗಿ ನೆಕ್ಸ್ಟ್ ಟಾಪಿಕ್ ಅಲ್ಲಿಗೆ ಆಲ್ಮೋಸ್ಟ್ ಎಂಡ್ ಅದು. ಅದ್ರ ಮುಂದಿನ ಯಾವುದು ಇರಲ್ಲ ಸಿಲೆಬಸ್ ಆಲ್ಮೋಸ್ಟ್, ಯಾಕಂದ್ರೆ ಲಾಸ್ಟ್ ಇಯರ್ ಅರ್ಧ ತೆಗೆದು ಹಾಕಿದಾನೆ. ಸೊ ಸಿಲೆಬಸ್ ಕಾಪಿ ಇನ್ನೂ ನಮ್ಗೆ ಬಂದಿಲ್ಲ. ಅಂದ್ರೆ ಬಂದಿಲ್ಲ ಅಂದ್ರೆ ಅರ್ಥ ಇಲ್ಲ, ಅದು ಇನ್ನೂ ಫೈನಲ್ ಆಗಿಲ್ಲ. ಇಟ್ ಗೋಸ್ ಫಾರ್ ದ ಸೈನ್. ಸೊ ಅದು ಫೈನಲ್ ಆಯ್ತು ಅಂತಂದ್ರೆ ಓಕೆ, ಯಾವ್ದು ಉಳಿದಿದೆ ಯಾವ್ದಿಲ್ಲ ನೋಡ್ಕೊಂಡು ಸ್ಟಾರ್ಟ್ ಮಾಡ್ತೀವಿ. ಇವಾಗ ಇದು 10 ಟಾಪಿಕ್ ಆಗಿದೆ, ಅದಿಷ್ಟು ಸಿಲೆಬಸ್ ಬರೋವರೆಗೂ ಇರಿ. ಅದ್ರ ಹೊರತಾಗಿ ಈ 10 ಟಾಪಿಕ್ ಗಳನ್ನ ಮತ್ತೆ ನಾವು ಆಸ್ ಪರ್ ದ CET ಹೋಗೋಣ. ಈಗ ಓಕೆ, ಫಸ್ಟ್ ಟಾಪಿಕ್ ಇಟ್ಕೊಂಡು ಹೋಗೋಣ. ಗೊತ್ತಾಯ್ತಾ? ಓಕೆ, ನೀವು ಮಾಡ್ಬೇಕಾದಂತ ಕೆಲಸ, ನೀವು ಮೊನ್ನೆ ನಾನು ಸ್ನ್ಯಾಪ್ಸಸ್ ಕೊಟ್ಟು ಕಳಿಸಿದ್ದೆ, ಹಾಕಿದ್ದೆ ನಾನು. ಇದನ್ನ ನೋಡಿದ್ದೀರಾ? ಕಂಪ್ಲೀಟ್ ಆಗಿ ಓದ್ಕೊಂಡಿರ್ತೀರಿ ಅಂತ ಅನ್ಕೋತೀನಿ. ಆದ್ರೂ ನಾನು ಇವತ್ತು ಇನ್ನೊಮ್ಮೆ ಅದನ್ನ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಕೊಡ್ತೇನೆ. ಅದಾದ್ಮೇಲೆ ಟೋಟಲಿ 3 ನೋಟ್ಸ್ ಕಳಿಸಿದ್ದೀನಿ ನಾನು ಒಂದೇ ಟಾಪಿಕ್ ಮೇಲೆ. ಎಲೆಕ್ಟ್ರೋಸ್ಟಾಟಿಕ್ಸ್ ಅಂಡ್ ಕೆಪಾಸಿಟರ್ ಫಸ್ಟ್ ಅಂಡ್ ಸೆಕೆಂಡ್ ಟಾಪಿಕ್ ಸೇರಿ ಟೋಟಲಿ 3 ನೋಟ್ಸ್ ಕಳಿಸಿದ್ದೀನಿ. ಒಂದು ಓನ್ಲಿ ಸಿನಾಪ್ಸಿಸ್ ಇದೆ, ಇನ್ನೆರಡು MCQs ಇದಾವೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದಾವೆ. ಓಕೆ, ಸೊ ನೀವು ಫಸ್ಟ್ ಸಿನಾಪ್ಸಿಸ್ ಕಂಪ್ಲೀಟ್ ಆಗಿ ಓದ್ಕೊಳ್ರಿ. ಅದ್ರ ಮೇಲೆ ಏನಾದ್ರು ಡೌಟ್ ಇತ್ತಂದ್ರೆ ಯು ಶುಡ್ ಆಸ್ಕ್. ಅದಾದ್ಮೇಲೆ ನೆಕ್ಸ್ಟ್ ನಾವೇನ್ ಮಾಡೋದು, ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಚಾಲೂ ಮಾಡೋದಂತ. ಓಕೆ, ಐ ಥಿಂಕ್ ಎಲ್ಲರ ಹತ್ರ ಈ ನೋಟ್ಸ್ ಇದೆ. ರೀಡ್ ಫಸ್ಟ್ ಪೇಜ್, ಕಂಪ್ಲೀಟ್ ಫಸ್ಟ್ ಪೇಜ್ ಅಂತ ಓದ್ಕೊಡ್ರಿ. ಎಲೆಕ್ಟ್ರೋಸ್ಟಾಟಿಕ್ಸ್ ಅಂತಂದ್ರೆ ಏನು? ಆ ಬ್ರಾಂಚ್ ಆಫ್ electromagnetism, a branch of physics ಅನ್ಬೋದು ನಾವು. Electrostatics is the branch of physics which deals with the study of charges at rest. Okay, you know what is the electrostatics? It is a branch of physics which deals with the study of charges at rest. ಚಾರ್ಜ್ಗಳು ರೆಸ್ಟ್ ಒಳಗಿದ್ದಾಗ ಅದರ ಬಗ್ಗೆ ಸ್ಟಡಿ ಮಾಡುವಂತ ಒಂದು ಬ್ರಾಂಚ್. ಓಕೆ, ಸೊ ಆಕ್ಚುಲ್ ಆಗಿ ನಾವು ಡೆಫಿನಿಷನ್ ಥೆರಾಟಿಕಲ್ ಡೆಫಿನಿಷನ್ ಯಾವ ರೀತಿ ಹೇಳ್ತೀವಿ ಅಂತಂದ್ರೆ, ಇಟ್ ಇಸ್ ಅ ಬ್ರಾಂಚ್ ಆಫ್ ಫಿಸಿಕ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಚಾರ್ಜಸ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ಎಲೆಕ್ಟ್ರಿಕ್ ಫೀಲ್ಡ್ ವಿತ್ ರೆಸ್ಪೆಕ್ಟ್ ಟು ದ ಚಾರ್ಜ್ ಅಟ್ ರೆಸ್ಟ್ ಅಂತ ಹೇಳ್ತೀವಿ. ಹೌದಾ? ಬಟ್ ನಮಗೆ ಮೇನ್ ಕಾನ್ಸೆಪ್ಟ್ ಏನ್ ಗೊತ್ತಾಗಬೇಕು, ಇನ್ ದ ಎಲೆಕ್ಟ್ರೋಸ್ಟಾಟಿಕ್ಸ್ ದ ಚಾರ್ಜಸ್ ಆರ್ ಆಲ್ವೇಸ್ ಅಟ್ ರೆಸ್ಟಿಂಗ್ ಪೊಸಿಷನ್. ಏನಿರ್ತಾವು? ರೆಸ್ಟಿಂಗ್ ಪೊಸಿಷನ್ ಒಳಗಿರ್ತಾವು ಅನ್ನೋದು ಗೊತ್ತಾಗುತ್ತೆ. ಓಕೆ, so in electrostatics charges are always at rest. ಆಯ್ತಾ? ಅಂದ್ರೆ ಚಾರ್ಜಸ್ ಆರ್ at rest ಅದು ಒಂದೇ, and charges are either they are at rest ಅಥವಾ moving with the constant velocity. ಚಾರ್ಜ್ಗಳು ರೆಸ್ಟ್ ಒಳಗೆ ಇರಬಹುದು, ಅಂತಂದ್ರೆ they are moving with the constant velocity. ಕಾನ್ಸ್ಟಂಟ್ ವೆಲಾಸಿಟಿ ಮೂವ್ ಆಗ್ತಾನೆ ಇರಬಹುದು. ಆಯ್ತಾ? ಸೊ ನೆಕ್ಸ್ಟ್ ದ ಎಲೆಕ್ಟ್ರಿಕ್ ಚಾರ್ಜ್ ಅಂದ್ರೆ ಏನು ಕಲ್ತೀವಿ. ವಾಟ್ ಇಸ್ ದ ಎಲೆಕ್ಟ್ರಿಕ್ ಚಾರ್ಜ್? ಇಟ್ ಇಸ್ ದ ಇನ್ಹೆರೆಂಟ್ ಪ್ರಾಪರ್ಟಿ ಆಫ್ ಸರ್ಟನ್ ಫಂಡಮೆಂಟಲ್ ಪಾರ್ಟಿಕಲ್ ಅಥವಾ ಇನ್ಹೆರೆಂಟ್ ಪ್ರಾಪರ್ಟಿ ಆಫ್ ಅ ಬಾಡಿ ಬೈ ವರ್ಚ್ಯೂ ಆಫ್ ವಿಚ್ one body attracts another body in contact ಅಥವಾ nearby it. That is called as the charge ಅಂತ ಕರೀತೀವಿ. What is the charge? Charge is the inherent property of a body by virtue of which one body attracts another in contact. ಅದರ ಕಾಂಟ್ಯಾಕ್ಟ್ ಇನ್ನೊಂದು ಬಾಡಿ ಅನ್ನ ಅಟ್ರಾಕ್ಟ್ ಮಾಡುತ್ತದೆ. Okay, as we know, there are two types of charges. One is the positive charge, another one is the negative charge. There are two types of charges. One is the positive charge, another one is the negative charge. If there is no charge, then it is called as the neutral. ಅದಕ್ಕೆ ನಾವು ನ್ಯೂಟ್ರಲ್ ಅಂತ ಕರೀತೀವಿ. Okay, charge is represented by the symbol E. ಇಂದ represent ಅಂತ ಮಾಡ್ತೀವಿ. Okay, what is the value of charge? Charge the value ಏನು? 1.6 into 10 to the power minus 19 coulomb. Charge the value is to 1.6 into 10 to the power minus 19 coulomb. Okay, so if it is a positive charge, then it is called as the proton. Proton ಅಂತ ಕರೀತೀವಿ. If it is a positive charge, then we
we will call it as the proton. Proton. Value is plus 1.6 into 10 to the power minus 19 coulomb. And if it is a negative charge, then it is called as the electron. And its value is minus E. That means its value is minus 1.6 into 10 to the power minus 19 coulomb ಇರ್ತದೆ. ಇದರದು ನೆಗೆಟಿವ್ ಚಾರ್ಜ್. ಅರ್ಥ ಆಯ್ತಾ? This positive and negative charge is first time explained by the Benjamin Franklin. Positive and negative charge of the two types of charges are first time explained by the Benjamin Franklin. ಯಾರು ಎಕ್ಸ್ಪ್ಲೇನ್ ಮಾಡ್ತಾರೆ? ಬೆಂಜಮಿನ್ ಫ್ರಾಂಕ್ಲಿನ್ ಎಕ್ಸ್ಪ್ಲೇನ್ ಮಾಡ್ತಾನೆ. ಅರ್ಥ ಆಯ್ತಾ? ಅರ್ಥ ಆಗಿದೆ ಬಿ? ಓಕೆ ಓಕೆ. ಸೊ ನೆಕ್ಸ್ಟ್ ನಿಮಗೆ ಈಗ ಚಾರ್ಜ್ ಆಫ್ ದ ಪ್ರೋಟಾನ್ ಪ್ಲಸ್ 1.6 into 10 to the power minus 19 coulomb. Charge of the electron minus 1.6 into 10 to the power minus 19 coulomb. ಇದರ ಅರ್ಥ ಚಾರ್ಜ್ ಆಫ್ ದ ಪ್ರೋಟಾನ್ ಗ್ರೇಟೋ ಚಾರ್ಜ್ ಆಫ್ ದ ಎಲೆಕ್ಟ್ರಾನ್ ಗ್ರೇಟೋ? ಯಾರು ಹೇಳ್ತೀರಿ? ಎರಡು ಸೇಮ್ ಇರ್ತಾವ್ರಿ ಬಟ್ ವ್ಯಾಲ್ಯೂ ಸೈನ್ ಅಷ್ಟೇ ಚೇಂಜ್ ಆಗ್ತದೆ. Yes. Here plus and minus means charge of the proton is not greater than the charge of the electron. Both are equal, but they having the opposite polarity. Hence, the opposite polarity is represented by plus and minus. Then, what do you mean by the polarity? Polarity it is a property by virtue of which two types of charges can be divided. That is called as the polarity ಅಂತ ಕರೀತೀವಿ. ನೋಟ್ಸ್ ಒಳಗೆ ಬರ್ಸಿದ್ದೀನಿ ಇದನ್ನ, polarity ಅಂತ. ಅರ್ಥ ಆಯ್ತಾ? Then what are the basic properties of charges? What are the basic properties of charges? First one is that like charges repel each other, unlike charges attract each other. Like charges repel each other and unlike charges attract each other. It means positive and positive charge repel each other, negative and negative charge repel each other, positive and negative charge attract each other, negative and positive charge attract each other. So next one is the charge is conserved. What is the charge is conserved mean? Charge is conserved ಅಂತಂದ್ರೆ ಏನು? The total charge of an isolated system remains conserved. That is, charges can neither be created nor be destroyed. The total amount of charge of the isolated system remains the same. ಚಾರ್ಜ್ಗಳನ್ನ ಸೃಷ್ಟಿ ಮಾಡಲಿಕ್ಕೂ ಸಾಧ್ಯ ಇಲ್ಲ, ನಾಶ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆದರೆ ಟೋಟಲ್ ಅಮೌಂಟ್ ಆಫ್ ಚಾರ್ಜ್ ಆಫ್ ದ ಸಿಸ್ಟಮ್ ಏನಿರ್ತದೆ ಯಾವಾಗಲೂ ಕಾನ್ಸ್ಟೆಂಟ್ ಇರ್ತದೆ, ಕನ್ಸರ್ವ್ಡ್ ಇರ್ತದೆ. ಆಯ್ತಾ? ನೆಕ್ಸ್ಟ್, ಚಾರ್ಜ್ ಈಸ್ ಕ್ವಾಂಟೈಸ್ಡ್. ವಾಟ್ ಡು ಯು ಮೀನ್ ಬೈ ದಿ ಚಾರ್ಜ್ ಈಸ್ ಕ್ವಾಂಟೈಸ್ಡ್? ಅಂದ್ರೆ ದ ಟೋಟಲ್ ಅಮೌಂಟ್ ಆಫ್ ಚಾರ್ಜ್ ಆಫ್ ದ ಸಿಸ್ಟಮ್ is always equal to the integral multiple of minimum value of charge. The total amount of charge of the isolated system of the particles is always equal to the integral multiple of least value of charge. That is Q equal to NE. Q andre enu? What do you mean by Q? Q is the total charge. N andre enu? Number of charges. P ಅಂದ್ರೆ ಏನು? ಮಿನಿಮಮ್ ವ್ಯಾಲ್ಯೂ ಆಫ್ ಚಾರ್ಜ್. ಮಿನಿಮಮ್ ವ್ಯಾಲ್ಯೂ ಆಫ್ ಚಾರ್ಜ್ ಅಂದ್ರೆ ಎಷ್ಟು? ಲಾಸ್ಟ್ ಬೇಸಿಕ್ ಪ್ರಾಪರ್ಟಿ, ಚಾರ್ಜ್ ಈಸ್ ಅಡಿಟಿವ್. ಚಾರ್ಜ್ ಈಸ್ ಅಡಿಟಿವ್ ಅಂದ್ರೆ ವಾಟ್ ಡು ಯು ಮೀನ್ ಬೈ ಚಾರ್ಜ್ ಈಸ್ ಅಡಿಟಿವ್? ಚಾರ್ಜ್ ಕ್ಯಾನ್ ಬಿ ಆಡೆಡ್ ಜಸ್ಟ್ ಲೈಕ್ ಎನಿ ಇಂಟೀಜರ್. ಚಾರ್ಜಸ್ ಕ್ಯಾನ್ ಬಿ ಆಡೆಡ್ ಜಸ್ಟ್ ಲೈಕ್ ಎನಿ ಇಂಟೀಜರ್. ಯಾವುದೇ ಇಂಟೀಜರ್ ತರ ಚಾರ್ಜ್ ಗಳನ್ನ ಆಡ್ ಮಾಡಬಹುದು, ಸಬ್ಸ್ಟ್ರಾಕ್ಟ್ ಮಾಡಬಹುದು. ಅಂಡ್ ಚಾರ್ಜಸ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್. ಚಾರ್ಜಸ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಬಾಡಿ ಟು ದಿ ಅನದರ್ ಬಾಡಿ. ಯಾರ್ಯಾರು ಅಟೆಂಡ್ ಆಗಿದ್ದಾರೆ
ಅಟೆಂಡ್ ಆಗದೆ ಈ ಲಿಸ್ಟ್ ನಾಗ ಇಲ್ಲಾರ್ದವ್ರಿಗೆ ಕಾಲ್ ಮಾಡಿ. Can be transferred. It means charges can be transferred from one body to the another body. ಯಾವ ರೀತಿ ಟ್ರಾನ್ಸ್ಫರ್ ಮಾಡ್ತಾರೆ? If a body having the efficiency of the charges, then the charges will be transferred from the more charged body to the less charged body. Okay? If a body having the deficiency of the charge, then it is ready to accept the charge. By accepting the charge, it becomes positively charged. Howda? It becomes negatively charged, and that body which donate the charge becomes the positively charged. ಅದಕ್ಕೆ ದಾನ ಮಾಡಿದವನು ದಾನ ಸೂರಕರ್ಣ, ಇಸ್ಕೊಂಡವನು ಭಿಕ್ಷುಕ ಅನಿಸ್ಕೊಳ್ತಾನ. Okay, that is the another property of the charge. Okay. What do you mean by that frictional electricity? Concept ನೋಡು, frictional electricity ಅಂತ ಏನ್ ಹಂಗಂದ್ರೆ when ನಾನು ಹೇಳ್ತೀನಿ ಅದು ಚಾರ್ಜಿಂಗ್ ಬೈ ಫ್ರಿಕ್ಷನ್ ಅಂತ ಕಲ್ತಿರಲ್ಲ, ಇಲ್ಲಿ ಎಲೆಕ್ಟ್ರಿಸಿಟಿ ಅನ್ನುವಂತ ವರ್ಡ್ ಯೂಸ್ ಮಾಡಿದ್ರು. ಅಂದ್ರೆ ಅರ್ಥ ಏನು? ಎಲೆಕ್ಟ್ರಿಫಿಕೇಶನ್ ಅನ್ನುವಂತ ಕಾನ್ಸೆಪ್ಟ್ ಅದ. ಎಲೆಕ್ಟ್ರಿಫೈಯಿಂಗ್. ವಾಟ್ ಈಸ್ ದ ಎಲೆಕ್ಟ್ರಿಫಿಕೇಶನ್? ಎಲೆಕ್ಟ್ರಿಫಿಕೇಶನ್ ಅಂತಂದ್ರೆ ಇಟ್ ಇಸ್ ದ process of charging a body is called as the electrification. The process of charging a body is called as the electrification. ಒಂದು ಬಾಡಿಯನ್ನ ಚಾರ್ಜ್ ಮಾಡುವಂತ process ಗೆ ನಾವೇನಂತ ಕರಿತೀವಿ? ಎಲೆಕ್ಟ್ರಿಫಿಕೇಶನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಎಲೆಕ್ಟ್ರಿಫಿಕೇಶನ್ ಹಂಗಿತ್ತಂದ್ರೆ what are the different methods of electrification that we have already studied about the electrification. So ಯಾವ್ಯಾವ ಮೆಥಡ್ ಅನ್ನ ಕಲ್ತೀವಿ? Charging by friction, that is the frictional electricity. Charging by conduction and charging by induction. These are the different methods of electrification that we have studied in the first topic second year. ಅಲ್ಲಿ ಹುರುಪನಾಗಿದ್ರಿ ಅವಾಗ ಕಲ್ತಿದ್ದು. ಕೋವಿಡ್ ಬಂತು, ಹುರುಪನು ಕಮ್ಮಿ ಆಯ್ತು, ಒಂದು ದೊಡ್ಡ ರೀಸನ್ ಸಿಕ್ತು ನಿಮಗೆ. ಪಾಸ್ಟ್ ಈಸ್ ಪಾಸ್ಟ್. ಅಭ್ಯಾಸ ಮಾಡ್ಬೇಕಂತ ಯಾಕೆ ಬಂದಿತ್ತು ಅಂದ್ರೆ ಬಹಳ ಪುಣ್ಯವಂತರು ನೀವಲ್ಲ ನಾವು. ಯಾಕಂತಂದ್ರೆ ಈ ವರ್ಷದ ರಿಸಲ್ಟ್ ತಾಲೂಕಾ ಪ್ರಥಮ ದ್ವಿತೀಯ ತೃತೀಯ 14 ತನಕ ಕೊಟ್ಟಿವಿ. ಮುಂದೆರ್ಸ್ನು ಅದೇ ಕೊಟ್ಟಿವಿ ಅಂತಂದ್ರೆ ಚಲೋ ಅದಪ್ಪ ಅಂತಾರ. ಮುಂದೆ ಕೊಡ್ಲಿಲ್ಲ ಅಂದ್ರೆ ಲಕ್ ಬೈ ಚಾನ್ಸ್ ಆ ಬ್ಯಾಚ್ ಚಲೋ ಇತ್ತು ಅನಿಸ್ತದ, ಅದಕ್ಕೆ ರಿಸಲ್ಟ್ ಚಲೋ ಬಂದದ. ಈ ಬ್ಯಾಚ್ ಸರಿ ಇರ್ಲಿಕ್ಕಿಲ್ಲ, ಅದ್ರ ರಿಸಲ್ಟ್ ಕಮ್ಮಿ ಬಂದದ. ಹಿಂಗಲ್ಲ ಆಲ್ಮೋಸ್ಟ್ ಇವಾಗ ನಾ ಹೇಳ್ತಾ ಇರೋದು ಏನ್ ಗೊತ್ತಲ್ಲಪಿ, ಒಂದೇ ಟಾಪಿಕ್ ಹಿಡಿದು ಮತ್ತೆ ರಿವಿಷನ್ ಮಾಡಾಕತ್ತೀನಿ ಅನ್ಕೊಡ್ಲಿ. ಯಾಕಂದ್ರೆ ಸಿನಾಪ್ಸಿಸ್ ಪೂರ್ತಿ ಇನ್ ಡೀಟೇಲ್ ಹೇಳ್ಕೊಂಡು ಹೋಗ್ತೀನಿ ನಾನು ಯಾವಾಗ್ಲೂ. ಅದಾದ್ಮೇಲೆ ಕ್ವಶನ್ ಸಾಲ್ವ್ ಮಾಡ್ತೀನಿ. ನಿಮ್ಗೆಲ್ಲಾ ಪೂರ್ತಿ ಟಾಪಿಕ್ ಇಲ್ಲಿ ಕವರ್ ಆಗ್ತದೆ. ಅದಕ್ಕೆ ಮತ್ತೊಮ್ಮೆ ರಿಪೀಟ್, ಯಾರು ಕಲ್ತಿಲ್ಲ ಅವ್ರಿಗೆ ಒಂದು ಒಳ್ಳೆ ಅಪಾರ್ಚುನಿಟಿ ಇದು. ಓಕೆ, ಮತ್ತೊಮ್ಮೆ ಬರ್ಕೊಳ್ಳಿಕ್ಕೆ ಅಪಾರ್ಚುನಿಟಿ. ನೀವು ನಿಮ್ದೆ ನೀವು ಮಾಡಿದ್ರಿ ಅಂತಂದ್ರೆ ಹಾಳಾಗಿ ಹೋಗ್ತೀರಿ. ಆಮೇಲೆ ನಮಗೂ ಕೇಳೋಂಗಿಲ್ಲ ಪೇರೆಂಟ್ಸ್ ಬಂದು, ಬಿಕಾಸ್ ನಾವು ಸಾಕಷ್ಟು ಸಾರಿ ಫೋನ್ ಹಚ್ಚಿದ್ದೀವಿ, ನಿಮ್ಗೆ ಎಷ್ಟು ಸರಿ ಬೇಕಂತ ಹೇಳಿದೀವಿ. ಅಂಡ್ ವಿ ಹ್ಯಾವ್ ದ ರೆಕಾರ್ಡ್ಸ್ ಆಫ್ ಆನ್ಲೈನ್ ಕ್ಲಾಸಸ್ ಎಲ್ಲ ತೋರಿಸ್ತೀವಿ, ನೋಡ್ರಿ ನಾವು ಕ್ಲಾಸ್ ಮಾಡಿವೆ ಇಲ್ಲ ಅಂತ. ಸಿಕ್ಕಾಕೋತೀರಿ ಆಮೇಲೆ. mean by the electrification? Process of charging a body is called as electrification. There are three methods of electrification. First one is the charging by friction. Second one is charging by conduction. Okay. Third one is charging by induction. Okay, these are the three methods of charge. So what are the three methods of charging a body ಅಥವಾ electrification? One is charging by conduction, charging by induction, charging by friction. Okay, these are the three methods of charging a body. ಹೌದಾ? ಒಂದೇದು charging by friction ಅಂದ್ರೆ when two bodies are rubbed against each other. Whenever two bodies are rubbed against each other, then a body which having the more amount of charges will lose charges to another body, and both the bodies get charged. This phenomena is called as the
ಫ್ರಿಕ್ಷನಲ್ ಎಲೆಕ್ಟ್ರಿಸಿಟಿ ಅಥವಾ ಫ್ರಿಕ್ಷನಲ್ ಎಲೆಕ್ಟ್ರಿಫಿಕೇಶನ್ ಅಥವಾ ಚಾರ್ಜಿಂಗ್ ಬೈ ಫ್ರಿಕ್ಷನ್ ಅಂತ ಕರೀತೀವಿ. ಓಕೆ, ಸೊ ಇನ್ನೊಂದು ಯಾವುದು ಬಂತು? ದಟ್ ಈಸ್ charging by conduction. What is charging by conduction? When one body brought very close to another body but not charging by conduction. When one body comes in contact with another body, then a body which having the more amount of charge donates some charges to the body with the deficiency of the charge. As a result, both the bodies will get the charge. This is called as the charging by conduction. ಅಂದ್ರೆ ಟ್ರಾನ್ಸ್ಫರ್ ಆಫ್ ಚಾರ್ಜ್ ಆಗ್ತದೆ. ಟ್ರಾನ್ಸ್ಫರ್ ಆಫ್ ಚಾರ್ಜ್ ಆಗಿ ಎರಡು ಬಾಡಿ ಗೆಟ್ ಚಾರ್ಜ್. ದಟ್ ಇಸ್ ಕಾಲ್ಡ್ ಆಸ್ ದಿ ಚಾರ್ಜಿಂಗ್ ಬೈ ಕಂಡಕ್ಷನ್. ಇನ್ನೊಂದು ಚಾರ್ಜಿಂಗ್ ಬೈ ಇಂಡಕ್ಷನ್, ಇಂಡ್ಯೂಸ್ ಅನ್ನುವಂತ ವರ್ಡ್ ಯೂಸ್ ಆಗ್ತದೆ. ಅಂದ್ರೆ ಅರ್ಥ ಏನು? ವೆನೆವರ್ ಒನ್ ಬಾಡಿ brought near to another body but not in contact. Whenever one body brought near to another body but not contact with it, then a charge of opposite polarity induced. Charge of opposite polarity is induced on that body. Charge of opposite polarity is induced on that body. That is called as the charging by induction. ಅರ್ಥ ಆಯ್ತಾ? So that is charging by induction. And next property ಏನು? Charge is invariant ಅಂತ ಬರ್ತದೆ. Charge of the particle is independent of speed. Charge of the particle is independent of speed. Speed ಬೇಕಾದಿರಲಕ್ಕ. Okay, speed ಬೇಕಾದಿರಲಕ್ಕ, but charge ಏನಿರ್ತದ independent of speed. Charge is independent of speed. Okay na? Charge is independent of speed ಅಂತ ಹೇಳ್ತೀವಿ. Charge cannot exist without the mass, while the mass can exist without charge. ಬಹಳ ಇಂಪಾರ್ಟೆಂಟ್ ಇದೆ. ಚಾರ್ಜ್ ಅದ ಅಂತಂದ್ರೆ ಅಲ್ಲಿ ಮಾಸ್ ಅದ. ಚಾರ್ಜ್ ಅದ ಅಂತಂದ್ರೆ ಅಲ್ಲಿ ಮಾಸ್ ಅದ. ಬಟ್ ಮಾಸ್ ಅದ ಅಂತಂದ್ರೆ ಅಲ್ಲಿ ಚಾರ್ಜ್ ಇರಬಹುದು, ಇರ್ಲಿಕ್ಕಿಲ್ಲ. ಚಾರ್ಜ್ ಇರ್ಲಿಕ್ಕೆ ಬೇಕು ಅಂತ ರೂಲ್ ಇದೆ. If there is a mass, then there will be charge. If there is a charge, then there will be the mass. Okay, charge ಅದ ಅಂತಂದ್ರೆ ಅಲ್ಲಿ ಮಾಸ್ ಅದ, because charge having some mass. But if there is mass, there is no compulsory rule for existence of the charge. ಚಾರ್ಜ್ ಇರ್ಲಿಕ್ಕೆ ಬೇಕು ಅನ್ನುವಂತ ಯಾವುದೇ ರೂಲ್ ಇಲ್ಲ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದಕ್ಕೆ. ಅದರಲ್ಲಿ ಕೂಲಂಬ್ಸ್ ಲಾ. ವಾಟ್ ಡು ಯು ಮೀನ್ ಬೈ ದಿ ಕೂಲಂಬ್ಸ್ ಲಾ? ಕೂಲಂಬ್ಸ್ ಲಾ ಅಂತಂದ್ರೆ ಯಾರು ಹೇಳ್ತೀರಿ? ಕೂಲಂಬ್ಸ್ ಲಾ The electrostatic force of attraction or repulsion between the any two static point charges is directly proportional to the product of magnitude of charges and inversely proportional to the square of distance between them. Yes, square of distance between. Sir, in vacuum, sir. In vacuum. Very good. Vacuum. Ashi answer kunigi. Electrostatic force of attraction or repulsion between any two static point charges in vacuum directly proportional to the product of the charges and inversely proportional to the square of distance between them, and it acts along the line joining the point. Product of magnitude. Somebody nail it. The electrostatic force of attraction or repulsion between any two static point charges in vacuum is directly proportional to product of magnitude of charges and is inversely proportional to square of distance between them, and it acts along the line joining the two charges. That is the Coulomb's law ಅಂತ ಹೇಳ್ತೀವಿ. ಓಕೆ, ಎಕ್ಸ್ಪ್ರೆಷನ್ ಫಾರ್ ಕೂಲಂಬ್ಸ್ ಲಾ ಯಾರು ನಮ್ಮ ಬಾಯ್ಸ್ ಅಲ್ಲಿ ಯಾರಾದರೂ ಒಬ್ರು ಹೇಳ್ತೀರಿ? ವೆಂಕಟೇಶ್, ವೆಂಕಿ, ಕೂಲಂಬ್ಸ್ ಲಾ ಎಕ್ಸ್ಪ್ರೆಷನ್ ಹೇಳು. ಮಿಸ್ಟರ್ ವೆಂಕಟೇಶ್ ಜಮಾದಾರ್ ಮಾಡ್ಲಿಕ್ಕೆ ಕೂಡ ಬರ್ತಿರ್ಬೇಕು. ಓಕೆ ಓಕೆ, ವಾಟ್ ಈಸ್ ಎಪ್ಸಿಲಾನ್ ನಾಟ್ ಹಿಯರ್?
ಉಜ್ಮಾ ನೋಡು, ಅಕಸ್ಮಾತ್ ಆಗಿ ಹಕ್ಕಿಗಾಗಿ ಹೋರಾಟ ಮಾಡ್ಲಿಲ್ಲ ಅಂದ್ರೆ ಹಿಂಗ್ ಮಾಡ್ತಾರ ಜನ, ದಬ್ಬಾಳಿಕೆ ಮಾಡ್ತಾರ. ಪಟ್ನೆ ಹೇಳು ಉಜ್ಮಾ. The 2-point charges, static point charges are present in, apart from air, it is present in a medium of permittivity K. Permittivity ಇರುವಂತ ಒಂದು ಸ್ಪೇಸ್ ಒಳಗಿತ್ತು ಅನ್ಕೋರಿ, ಅವಾಗ ಎಕ್ಸ್ಪ್ರೆಷನ್ ಏನಾಗ್ತದೆ? ಸೌಮ್ಯ ಕಾವರ್ಕೇಡ್